ಭಾಳ ವಿಶೇಷ ಮತ್ತು ವಿನೂತನ ಮಾವಿನಕಾಯಿ ಚಳುವಳಿ. ಮಾವಿನಕಾಯಿ ಅಂದ ತಕ್ಷಣ ನಮ್ಮ ಗಮನಕ್ಕೆ ಬರ್ತಕ್ಕಂಥದ್ದು ಹುಳಿಯಾದರೂ ರುಚಿ, ಹಣ್ಣಾದರೂ ರುಚಿ, ಎಲ್ಲವೂ ರುಚಿ. ನಾನಾ ರೀತಿಯ ಜಾತಿಯ ಮಾವಿನ ಹಣ್ಣುಗಳು ನಿರಂತರವಾಗಿ ರೈತರು ಬೆಳೀತಾರೆ. ಆದರೆ ಮಾವಿನಕಾಯನ್ನು ನಿಷೇಧ ಮಾಡಿರ್ತಕ್ಕಂಥದ್ದು ಇತ್ತೀಚೆಗೆ ಇದೊಂದು ಗಂಭೀರವಾದಂಥ ಪರಿಸ್ಥಿತಿ. ಮಾವಿನಕಾಯನ್ನು ಚಿತ್ತೂರಿಗೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಆಂಧ್ರ ರಾಜ್ಯದ ಚಿತ್ತೂರಿಗೆ ಬಿಡೋದಿಲ್ಲ ಅಂಥೇಳಿ ತೀವ್ರವಾಗಿ ಆಂಧ್ರ ಸರ್ಕಾರ ತೀರ್ಮಾನ ಮಾಡಿದ್ದಾರೆ. ಇದು ಗಂಭೀರವಾದಂಥ ಪರಿಸ್ಥಿತಿ. ನೋಡೋದಕ್ಕೆ ನಿಮಗೆ ಮಾವಿನಕಾಯಿ ಅಂತ ಇರ್ಬೋದು, ಆದರೆ ಕೋಟಿ ಕೋಟಿ ಲಕ್ಷಾಂತರ ಕೋಟಿಯ ಮಾವಿನಕಾಯಿ ರಾಜ್ಯದಿಂದ ರಾಜ್ಯಕ್ಕೆ, ದೇಶದಿಂದ ದೇಶಕ್ಕೆ ಹೋಗುತ್ತೆ, ತಲುಪುತ್ತೆ. ಮಾವಿನಕಾಯನ್ನು ನಿಷೇಧ ಮಾಡೋದ್ರಿಂದ ಕರ್ನಾಟಕವು ಸೇರಿದಂತೆ ಅನೇಕ ರಾಜ್ಯಗಳಿಗೆ ತೊಂದರೆ ಆಗಿದೆ. ಶ್ರೀನಿವಾಸಪುರ ನಮ್ಮ ಗಡಿ ಅಂಚಿನಲ್ಲಿರ್ತಕ್ಕಂಥ ಊರು. ಅಲ್ಲಿ ತಯಾರಾಗ್ತಕ್ಕಂಥ ಬೆಳೀತಕ್ಕಂಥ ಮಾವಿನಕಾಯಿ ಬೇರೆಲ್ಲೂ ಇಲ್ಲ, ಅಷ್ಟು ಮಾವಿನಕಾಯನ್ನು ಬೆಳೀತಾರೆ. ಈಗ ಆಂಧ್ರಕ್ಕೆ ನಾವು ತಿರುಪತಿಯ ವೆಂಕಟೇಶ್ವರ ಭಗವಂತನ ದೇವಸ್ಥಾನಕ್ಕೆ ಕರ್ನಾಟಕದಿಂದ 40% ಭಕ್ತರು ಹೋಗ್ತಾರೆ. ಮತ್ತು ಅಲ್ಲಿನ ಲಾಡು ತಯಾರಿಕೆ ನಮ್ಮ ಕರ್ನಾಟಕದ ತುಪ್ಪ ಲಾಡು ಕೊಡ್ತಕ್ಕಂಥದ್ದು, ಮತ್ತು ಗಂಧದ ಮರ ನಾವು ಕೊಟ್ಟಿದ್ದೀವಿ. ಇಷ್ಟು ನಮಗೂ ಭಗವಂತನ ದೇವಸ್ಥಾನಕ್ಕೂ ಭಾಳ ಬಾಂಧವ್ಯ ಇದೆ. ಅಂಥದ್ದರಲ್ಲಿ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಈ ಕೂಡಲೇ ನಿಷೇಧವನ್ನು ಹಿಂದೆ ಪಡೀಬೇಕು. ಪಡಿಲ್ಲ ಅಂತ ಹೇಳಿದ್ರೆ ಸಂಪೂರ್ಣ ಆಂಧ್ರ ಗಡಿ ಬಂದ್ ಮಾಡ್ತೀವಿ, ಎಚ್ಚರ. ಮತ್ತು ವೆಂಕಟೇಶ್ವರ ದೇವಸ್ಥಾನದಲ್ಲಿ ಕರ್ನಾಟಕಕ್ಕೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಡಬೇಕು. ಕರ್ನಾಟಕದವರನ್ನು ಅವರ ಆಡಳಿತ ಮಂಡಳಿಗೆ ಸದಸ್ಯರಾಗಿ ನೇಮಕ ಮಾಡಿಕೊಳ್ಬೇಕು ಅಂಥೇಳಿ ತೀವ್ರವಾಗಿ ಒತ್ತಾಯ ಮಾಡ್ತೀವಿ. ನಾವು ನಿಮ್ಗೆ ಹೇಳೋದಾದರೆ ಈರುಳ್ಳಿ ಚಳವಳಿ ಮಾಡಿದ್ದೀವಿ, ಎಲ್ಲ ಚಳವಳಿ ಮಾಡಿದ್ದೀವಿ. ಮಾವಿನಕಾಯಿ ಚಳವಳಿ ಇದೊಂದು ವಿನೂತನ ವಿಶೇಷ, ಭಾಳ ಗಂಭೀರವಾದಂಥ ವಿಚಾರ. ಇದ್ರ ಜೊತೆಗೆ ಬೇರೆ ವಿಚಾರ, ಚಾಮುಂಡಿ ಬೆಟ್ಟ ಇದು ಮೈಸೂರು ಸೇರಿದಂತೆ ಪ್ರಪಂಚದ ಇತಿಹಾಸದಲ್ಲಿ ಒಂದು ಅದ್ಭುತವಾದಂಥ ತಾಯಿಯ ದೇವಸ್ಥಾನ. ಈ ದೇವಸ್ಥಾನವನ್ನು ಒಂದು ರೀತಿ ಪಾಳ್ಯಗಾರಿಕೆ ಮಾಡ್ತಾಯಿದ್ದಾರೆ, ಒಳ್ಳೆಯದಲ್ಲ. 2,000 ರೂಪಾಯಿ, 1,000 ರೂಪಾಯಿ, 500 ರೂಪಾಯಿ ಈ ಥರ ವಸೂಲಿ ಮಾಡಿ ಇದೊಂದು ರೀತಿ ದರೋಡೆ ಆಗ್ತಾಯಿದೆ. ತಾಯಿಯ ದರ್ಶನಕ್ಕೆ ಜನರಿಗೆ ಯಾವ ನೋವಿಲ್ಲದೆ, ಕಣ್ಣೀರಿಡದೆ, ನಿಲ್ಲದೆ ಆ ವ್ಯವಸ್ಥೆ ಮಾಡಿ ನೀವು ಅದನ್ನು ಬಿಟ್ಟು ನಾವು ಬಸ್ ಮಾಡಿದ್ದೀವಿ, 2,000 ಕೊಡಿ, 1,000 ಕೊಡಿ, ಇದು ಒಳ್ಳೆಯದಲ್ಲ. ಅದು VIP-ಗಳಿಗೋಸ್ಕರ ಮಾಡಿರೋದು. ಹೌದು, ಅದೆಲ್ಲ ಇಲ್ಲಿ ದೇವಸ್ಥಾನಕ್ಕೆ ಇದಕ್ಕೆ ಪ್ರಾಮುಖ್ಯ ಇರ್ತಕ್ಕ VIP-ಗಳಾಗಲಿ, ಪ್ರಮುಖರಾಗಲಿ, ತೀರಾ ಪ್ರಮುಖರಾಗಲಿ ಇವರುಗಳಿಗೋಸ್ಕರ ಅಲ್ಲ. ಇವತ್ತು ಚಾಮುಂಡೇಶ್ವರಿ ತಾಯಿಯನ್ನು ನೋಡೋದಕ್ಕೆ ಲಕ್ಷ ಲಕ್ಷ ಜನಸಾಮಾನ್ಯರು
ಬರ್ತಾರೆ, ಅವರಿಗೆ ನಾವು ಅವಕಾಶ ಮಾಡಬೇಕೇ ಹೊರತು ಶ್ರೀಮಂತರುಗಳನ್ನ ನೀವು ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿ ಅವರಿಗೆ ಮಾಡ್ತಕ್ಕಂಥದ್ದಿದೆಯಲ್ಲ, ಒಳ್ಳೆಯದಲ್ಲ. ಇದು ನಿಜಕ್ಕೂ ಅತ್ಯಂತ ಅಗೌರವ. ಮೈಸೂರ ಜಿಲ್ಲೆಯ ದೇವರು ಅಂತಲಲ್ಲ, ಇಡೀ ವಿಶ್ವಕ್ಕೆ ದಾರಿ ತೋರ್ತಕ್ಕಂಥವರು ಚಾಮುಂಡೇಶ್ವರಿ ತಾಯಿ. ಅದನ್ನು ನೀವು ವ್ಯಾಪಾರೀಕರಣ ಮಾಡಬಾರ್ದು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ. ಈಗ ಜಾತಿ ಗಣತಿ ಮತ್ತೆ ಮರುಸಮೀಕ್ಷೆ ಏನಪ್ಪ? ಜಾತಿ ಗಣತಿ ಮತ್ತೆ ಮರುಸಮೀಕ್ಷೆ ಮಾಡ್ತಾ ಇದ್ದಾರೆ ಸರ್, ಅದು ಬೇಗ ಅವಶ್ಯಕತೆ ಇತ್ತ ಈಗ ಅಂತ? ಯಾವುದು? ಜಾತಿ ಗಣತಿ ಹಾಂ, ಜಾತಿ ಗಣತಿಯನ್ನ ಮರುಸಮೀಕ್ಷೆ ಮತ್ತೆ ಮರುಸಮೀಕ್ಷೆ ಸರ್ಕಾರ ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ ಯಾವಾಗಲೂ ಜಾತಿ ಗಣತಿ ಬೇಕಾಗಿರಲಿಲ್ಲ. ಮಾಡಬೇಕಾಗಿರೋದು ಯಾವುದು? ಭಾಷೆಯ ಗಣತಿ. ಭಾಷೆ ಕರ್ನಾಟಕ ನಾಮಕರಣ ಆದ ಯಾವಾಗ? 56ರಲ್ಲಿ. ಯಾಕಾಯಿತು? ಭಾಷಾವಾರು ಪ್ರಾಂತ್ಯ. ಭಾಷಾವಾರು ಪ್ರಾಂತ್ಯದ ಆಧಾರದ ಮೇಲೆ, ಭಾಷೆ ಆಧಾರದ ಮೇಲೆ ಕರ್ನಾಟಕ, ಭಾಷೆ ಆಧಾರದ ಮೇಲೆ ತಮಿಳುನಾಡು, ಭಾಷೆ ಆಧಾರದ ಮೇಲೆ ಆಂಧ್ರ. ತಮಿಳುನಾಡು, ಆಂಧ್ರ ಅವರೆಲ್ಲ ಭಾಷೆಯ ಮೇಲೆ ಪ್ರಭುತ್ವವನ್ನು ಕಟ್ಟಿದ್ದಾರೆ. ಕರ್ನಾಟಕದಲ್ಲಿ ಜಾತಿಯ ಮೇಲೆ ಪ್ರಭುತ್ವವನ್ನು ಕಟ್ತಕ್ಕಂಥದ್ದು ಸರಿಯಲ್ಲ. ನಾನೀಗ ಹೇಳ್ತಾ ಇದ್ದೀನಿ, ಗಂಭೀರವಾಗಿ ನೀವು ಯಾರಿಗೆ ಅನ್ಯಾಯ ಆಗಿದೆ, ಯಾವ ಜನಾಂಗಕ್ಕೆ ಅನ್ಯಾಯ ಆಗಿದೆ, ಅದನ್ನು ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಅಭಿಮಾನದಿಂದ ಅವರಿಗೆ ಅನುಕೂಲ ಮಾಡಿ. ಆ ಜಾತಿ ಯಾರು ಅಂತ ನಿಮ್ಗೆ ಗೊತ್ತೇ ಇದೆ. ಸರ್ಕಾರಕ್ಕೆ ಗಣತಿ ಇಲ್ಲದೇ ಇದ್ರೂ ನಿಮ್ಗೆ ಗೊತ್ತಿದೆ. ಆ ಜನಾಂಗಕ್ಕೆ ಸಂಪೂರ್ಣವಾಗಿ ನೀವು ಸಹಕಾರ ಮಾಡಬೇಕಾದ್ದು ನಿಮ್ಮ ಕರ್ತವ್ಯ. ಇದನ್ನು ಮುಖ್ಯಮಂತ್ರಿಗಳು, ನನಗನ್ನಿಸ್ತದೆ ಸಿದ್ದರಾಮಯ್ಯನವರು ಭಾಳ ಖಡಕ್ ರಾಜಕಾರಣಿ, ಭದ್ರವಾದ ರಾಜಕಾರಣಿ. ಈಗ 2ನೇ ಸಾರಿ ಮುಖ್ಯಮಂತ್ರಿ ಆದಮೇಲೆ ಆ ಒಂದು ಇದು ಹೋಗಿದೆ, ಆ ಅದು ಆ ಗತ್ತು ಗಮ್ಮತ್ತು ಅದು ಹೋಗ್ಬಿಟ್ಟಿದೆ. ಈಗ ಮೊದಲಿತ್ತು ಗತ್ತು ಭಾಳ, ಏನು ಪದದಲ್ಲೂ ಗತ್ತಿತ್ತು, ಮಾತಾಡೋದಲ್ಲೂ ಗತ್ತಿತ್ತು. ಆದರೆ ವೈಯಕ್ತಿಕವಾಗಿ ಒಳ್ಳೆ ವ್ಯಕ್ತಿ, ಭಾಳ ದೊಡ್ಡ ಮನುಷ್ಯ. ಅದರಲ್ಲೇನು ಅವ್ರನ್ನ ಬದಲಾವಣೆ ಮಾಡೋ ಮಾತುಗಳು ಬರ್ತಾ ಇದ್ದಾವೆ, ಚರ್ಚೆಗಳಾಗ್ತಾ ಇದ್ದಾವೆ. ಅವ್ರನ್ನ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಿದ್ರೆ ಈ ರಾಜ್ಯದಲ್ಲಿ ಯಾರನ್ನು ಮುಖ್ಯಮಂತ್ರಿ ಮಾಡ್ತೀರಿ ನೀವು? ಸಿದ್ದರಾಮಯ್ಯ ಇರೋದ್ರಿಂದ ನಿಮ್ಗೊಂದಷ್ಟು ಬೀದಿಲಿ ಗೌರವವಾಗಿ ಓಡಾಡ್ಬೋದು. ಸಿದ್ದರಾಮಯ್ಯ ಇಲ್ಲದೇ ಇದ್ದರೆ ಈ ರಾಜ್ಯ ರೌಡಿಗಳ ಕೈಲಿ, ಪಟಾಲಂ ಕೈಲಿ ಹೊಟ್ಟೋಗುತ್ತೆ. ಸಿದ್ದರಾಮಯ್ಯ ಇರೋವರೆಗೆ ಕೊನೆ ಕೊಂಡಿ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವ್ರನ್ನ ಆಡಳಿತ ದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ಗೌರವವಾಗಿ ನೀವು ಹೊಂದಾಣಿಕೆ ಮಾಡ್ಕೊಂಡು ಬೆಂಬಲ ಕೊಟ್ಟು ನಡೆಸ್ತಕ್ಕಂಥದ್ದು ಈ ರಾಜ್ಯಕ್ಕೆ ಶೋಭೆ. ಅವರೇ ಪೂರ್ಣಾವಧಿ ಇರಬೇಕಾ? ಖಂಡಿತ ರೀ. ಅದೇನೆಂದರೆ ಅದು ಅರ್ಥ ಅದೇ ತಾನೆ, ಪೂರ್ಣಾವಧಿನೂ ಇರಬೇಕು. ಮತ್ತೆ ಸಿದ್ದರಾಮಯ್ಯ ಇನ್ನೂ ಶಕ್ತಿ ಇದ್ದರೆ, ಮುಂದಿನ ಸರಿ ಆಗ್ಬೇಕು. ಶಕ್ತಿ ಇದ್ದರೆ ಮುಂದೇನೂ ಇರಲಿ. ನಂದೇನೆ ಬಹಳ ನಿಜಕ್ಕೂ ಬೇಕು ಅಂತವ್ರು ಬೇಕೀಗ. ಇವತ್ತಿನ ಪರಿಸ್ಥಿತಿಯಲ್ಲಿ ಬಿ ಜೆ ಪಿಲಿ ಯಾರಿದ್ದಾರೆ? ಯಾರಿಗೆ ಕೊಡಬೇಕು? ಏನು ಹುಲಿ ಆಯಿತು, ಅದು ಯಾವನ ಹುಲಿ ಅಂತ ಇಟ್ಕಟ್ಬಿಟ್ಟಿದ್ದೀರಿ ನೀವು. ಎಂಥದ್ದು ರಾಜಾ ಹುಲಿ ಅಂತ ನೀವೇ ಹೆಸರಿಟ್ಟವರು. ರಾಜಾ ಹುಲಿ ಅಂತ ಹೆಸರಿಟ್ಬಿಟ್ರಿ, ಬಂಡೆ ಅಂತ ಹೆಸರಿಟ್ಬಿಟ್ಟು, ಟಗರು ಅಂತ ಹೆಸರಿಟ್ಬಿಟ್ರಿ. ಎಲ್ಲ ಬರೀ ನೀವೇ. ಅವರ ಅಪ್ಪ ತಾಯಿ ಇಟ್ಟಿರೋ ಹೆಸರು ಹೊಟ್ಟೋಯ್ತು ರಾಜಾ ಹುಲಿ. ಈಗ ಅವನ ಮಗನಿಗೆ ಮರಿ ರಾಜಾ ಹುಲಿ ಅಂತೀರಿ. ಅಯ್ಯಯ್ಯ ತೋ ಎಲ್ಲಾರು ಉಂಟೆ. ಇಲ್ಲಿ ಈ ಕಡೆ ಅಲ್ಲಿ ಕುಮಾರಸ್ವಾಮಿ, ಈ ಕಡೆ DK ಶಿವಕುಮಾರು. ಇವರು ಮುಂದೇನಾಗಬೇಕು ನಮ್ಮ ರಾಜ್ಯ? ಗೊತ್ತಾಯ್ತಾ? ಇದು ನನಗನ್ನಿಸ್ತದೆ ಯಡಿಯೂರಪ್ಪ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತವಳಿಂದ ಈ ರಾಜ್ಯಕ್ಕೆ ಬಹಳ ನೋವಾಗಿದೆ. ರಾಜ್ಯದ ಪ್ರಜಾಪ್ರಭುತ್ವವೇ ಹಾಳಾಗಿದೆ. ಶಾಸನಸಭೆಯ ಗೌರವ ಗಾಂಭೀರ್ಯ ಹಾಳಾಗಿದೆ. ಮತ್ತು ಮಂತ್ರಿಗಳನ್ನು ವ್ಯಾಪಾರ ಮಾಡುವ ವ್ಯವಸ್ಥೆ ಬಂದದ್ದು ಯಡಿಯೂರಪ್ಪನವ್ರ ಕಾಲದಲ್ಲಿ. ನನಗೇನು ಯಡಿಯೂರಪ್ಪನವ್ರ ಬಗ್ಗೆ ವೈಯಕ್ತಿಕವಾಗಿ ಒಳ್ಳೆಯ ಅಭಿಮಾನ ಇದೆ, ಪ್ರೀತಿ ಇದೆ. ಇದೆಲ್ಲ ಈ ಮಾಡಬಾರದ್ದೆಲ್ಲ ಆಗೋಯ್ತು. ಗೊತ್ತಾಯ್ತಾ? ಅವ್ರ ಕಾಲದಲ್ಲಿ ಯಾರ್ಯಾರು ಏನು ಮಂತ್ರಿ ಆಗಬೇಕಾದ್ರೆ ವ್ಯಾಪಾರ
ಶುರು ಆಗೋಯ್ತು. ಅಸೆಂಬ್ಲಿ ಅದೊಂಥರ ಮೈಸೂರು ಸಂತೆ ಆಗೋಯ್ತು. ಎಲ್ಲ ಇದು ಕಂಪ್ಲೀಟ್ ನಾನು ಹೇಳೋದಾದರೆ ಆಗಿದೆ. ಇವತ್ತು ನೀವು ಭಾಳ ಗೌರವವಾಗಿ ಮಾತಾಡ್ತಕ್ಕಂಥದ್ದಿದೆಯಲ್ಲ, ಅದು ನಾನು ನಿಜವಾಗ್ಲೂ ನಾನು ಒಪ್ಪೋದಿಲ್ಲ. ಸಿದ್ದರಾಮಯ್ಯ ಹೇಳ್ಬೋದು, ಹೋಟೆಲ್ ನಾಗರಾಜ್ ಅವರು ಸಿದ್ದರಾಮಯ್ಯನವ್ರ ಮತ್ತೆ ಯಾರು ಹೇಳ್ಬೇಕು? ಆಯಿತು, ಸಿದ್ದರಾಮಯ್ಯನ ಬಿಟ್ಟರೆ ಯಾರು ಹೇಳಲಿ? ಯಾರನ್ನ ಹೇಳಬೇಕು? ಈ ಸಿದ್ದರಾಮಯ್ಯ ಇರೋದ್ರಿಂದ ಕನಿಷ್ಠ ಸಿದ್ದರಾಮಯ್ಯನವ್ರೇ 6 ತಿಂಗಳಿಗೂ 3 ತಿಂಗಳಿಗೂ ನೋಡೋಕೆ ಹೋಗ್ತೀನಿ ನಾನು. ಸಿದ್ದರಾಮಯ್ಯ ಇಲ್ಲ ಅಂದರೆ ಯಾರು ನೋಡಬೇಕಲ್ಲಿ? ಯಾಕೆ ನೋಡಬೇಕು? ಕಾರಣ ಏನು? ಸಿದ್ದರಾಮಯ್ಯ ಇರೋದ್ರಿಂದ ಸ್ವಲ್ಪ ಚಿಂತನೆ ಇದೆ. ಸುಮ್ಮನೆ ಸುತ್ತ ಆಟ ಆಡೋಕ್ಕೆ ಹೋಗಬೇಡಿ. ಆದರೆ ಸಿದ್ದರಾಮಯ್ಯನ ಸುತ್ತ ಗ್ರಹಗಳು ಭಾಳ ಇವೆ, 6 ಗ್ರಹಗಳು. ಅವು ಸಿದ್ದರಾಮಯ್ಯನ ಎತ್ತೆತ್ತೆಗೆ ಎಳ್ಕೊಂಡೋಯ್ತವೋ ಗೊತ್ತಿಲ್ಲ. ಅದು ನಿಜಕ್ಕೂ ಭಾಳ ಅತ್ಯಂತ ಗಂಭೀರ. ಸಿದ್ದರಾಮಯ್ಯನವ್ರ ಮೇಲೆ ಯಾಕೆ ಸಾಫ್ಟ್ ಕಾರ್ನರು ವಾಟಾಳ್ ನಾಗರಾಜ್ಗೆ ಅಂತ? ಈಗ ಸಾಫ್ಟ್ ಕಾರ್ನರ್ ಇಲ್ಲ ಅಂತ ಇಟ್ಕೋಣ. ಏನು ಸಿದ್ದರಾಮಯ್ಯ ನನಗೆ 5 ಸಾರಿ MLC ಮಾಡಿದ್ರೆ ನನಗೆ ಅದಕ್ಕೋಸ್ಕರ ಹೇಳ್ತೇವಾ? ಅಥವಾ 3 ವಾರ ಮಾಡಿ ಕಟ್ಕೊಟ್ರ ನನಗೆ 5.25 ಎಕರೆ ಜಾಗ ಕೊಟ್ಬಿಟ್ರಾ? ಸಿದ್ದರಾಮಯ್ಯ 3 ಕಡಲೆಕಾಯಿ ಕೊಡ್ತಿಲ್ಲ ಇನ್ನೂ, ಬರೀ ಕಡಲೆಕಾಯಿ. ನಾನೇ ಸಿದ್ದರಾಮಯ್ಯನ ಕಡಲೆಕಾಯಿ ತಗೊಂಡು ಕೊಡ್ಬೇಕು. ಯಾವಾಗಲಾದರೂ ಅಪರೂಪಕ್ಕೆ ಅವ್ರ ಮನೆಗೆ ಹೋದಾಗ ಅವರು ತಿಂಡಿ ತಿಂದೆ ಮಾಡಲೇಬೇಕು ಅಂತಾರೆ. ಮತ್ತು ಎರಡನೇದು, ಅವ್ರ ಭಾಷಣದಲ್ಲಿ ಎಲ್ಲ ಕಡೆ ವಾಟಾಳ್ ನಾಗರಾಜ್ ಅಂತ ವ್ಯಕ್ತಿಯನ್ನು ನಾನು ನೋಡೇ ಇಲ್ಲ. ಶಾಸನ ಸಭೆಯಲ್ಲಿ ವಾಟಾಳ್ ನಾಗರಾಜ್ ಅವರು ಒಂದು ದಿನ ಗೈರಾಜರಾಗಲಿಲ್ಲ. ಅಂಥ ವ್ಯಕ್ತಿಯನ್ನು ನಾನು ಎಂದೂ ನೋಡಲಿಲ್ಲ ಅಂದರು. ನಿಮ್ಗೆ ಹೇಳೋದಾದರೆ ಅವರು ಮುಖ್ಯಮಂತ್ರಿ ಆಗೋಕ್ಕೆ ಮುಂಚೆ ಕಂಠೀರವ ಸ್ಟುಡಿಯೋನಲ್ಲಿ ನಾನು ಭಾಷಣ ಮಾಡೋದಕ್ಕೆ ಮುಂಚೆ ಅವರು ಮುಖ್ಯಮಂತ್ರಿನೇ ಅಲ್ಲ, ಸಿದ್ದರಾಮಯ್ಯನವರು ಅಂಥೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಆವತ್ತೇ ಹೇಳಿದೆ. ಅವರಿರಲಿಲ್ಲ. ಆದರೆ ನಾನು ವಾಟಾಳ್ ನಾಗರಾಜ್ ನನ್ನದೇ ಆದಂಥ ಸುಮಾರು ಕೆಂಗಲ್ ಹನುಮಂತಯ್ಯನವರಿಂದ KC ರೆಡ್ಡಿಯವರಿಂದ ಸಿದ್ದರಾಮಯ್ಯನವ್ರಿಗೂ ನೋಡಿದ್ದೀನಿ. ಇವತ್ತಿನ ಪರಿಸ್ಥಿತಿನಲ್ಲಿ ಸಿದ್ದರಾಮಯ್ಯ ಗುಣಕ್ಕೆ ಮತ್ಸರ ಬೇಡ. ಸಿದ್ದರಾಮಯ್ಯ ಬೇಕು ಇವತ್ತಿನ ಪರಿಸ್ಥಿತಿಯಲ್ಲಿ ಬೇಕು. ಆಯಿತಾ? ನಾನು ಈಗ ಬರ್ತಾ ನಾನು ಒಂದು ಚಿಂತನೆ ಮಾಡ್ಕೊಂಬಂದೆ. ಸಿದ್ದರಾಮಯ್ಯ ಕಳೆದ ಮೇಲೆ ಯಾರು ಸರ್ಕಾರ ರಚನೆ ಮಾಡೋರಿದ್ದೀರಿ, ನೀವು ಒಂದು ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಏನು ಯೋಚನೆ ಮಾಡಬೇಕು ಅಂತಂದರೆ, ಪರಪ್ ನಗರಾರ್ದು ಇದಲ್ಲ ಜೈಲು, ಯಾರು ಗಂಭೀರವಾದಂಥ ಇವರಿರ್ತಾರೆ ಅಲ್ಲಿ ಹುಡುಕಿ ಅವ್ರನ್ನೂ ಮಂತ್ರಿಮಂಡಲ ತಗೊಂಡ್ರೆ ಭಾಳ ಗಾಂಭೀರ್ಯ ಉಳಿತದೆ. ಆ ಮಟ್ಟಕ್ಕೆ ಹೋಗ್ತಾ ಇದೆ ಇವತ್ತು ರಾಜಕಾರಣ. ಹೋಗ್ತಾ ಇದೆ, ಹಾಳಾಗ್ತಾ ಇದೆ. ಇವತ್ತು ಶಾಸನಸಭೆ, ವಿಧಾನ ಪರಿಷತ್ ಎಲ್ಲರೂ ಇವತ್ತು ಇದನ್ನು ಕಳ್ಕೊಳ್ತಾ ಇದೆ. ಆದ್ದರಿಂದ ಭಾಳ ಗಂಭೀರವಾಗಿ ಹೇಳ್ತೀನಿ, ನೀವು ಸಾಫ್ಟ್ ಕಾರ್ನರ್ ಅಲ್ಲ. ಏನು ಸಾಫ್ಟ್ ಕಾರ್ನರ್ದಲ್ಲಿ ಏನಿದೆ ಪಾಪ? ಸಾಫ್ಟ್ ಕಾರ್ನರ್ ಇದೆ. KRS ಅಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಲಿಕ್ಕೆ ಹೊರಟಿದ್ದಾರೆ ಸರ್ಕಾರ. ವಾಟರ್ ಸ್ಪೋರ್ಟ್ಸ್ ರೀತಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಕ್ಕೆ ಹೊರಟಿದ್ದಾರೆ ಸರ್. ಅವಶ್ಯಕತೆ ಇತ್ತಾ ಅದು? ಖಂಡಿತವಾಗಿ ಬೇಡವಾದಾಗಿತ್ತು. ಅದೇನೋ ಉಪಮುಖ್ಯಮಂತ್ರಿ DK ಶಿವಕುಮಾರ್ದು ಅದೇನಿದೆಯೋ ಗೊತ್ತಿಲ್ಲ. ಕಾವೇರಿ ಏನು ಅವ್ರೇನು ಮಾಡೋಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಕಾವೇರಿ ಆರತಿ ಯಾಕೆ ಬೇಕಾಗಿತ್ತು? ಅಲ್ಲಿ ಕಾಶಿಲಿ ಮಾರ್ತಾರೆ, ಕಾಶಿಲಿ ಗಂಗಾರತಿ ಅಂತೇಳಿ, ಅದು ಅಲ್ಲಿಗೆ ಸರಿ. ಇಲ್ಲಿ ನಮಗೆ ಬೇಕಾಗಿರಲಿಲ್ಲ. ಯಾಕೆ ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಅದರಿಂದ ಕನ್ನಂಬಾಡಿ ಇರುವ ಗಾಂಭೀರ್ಯ ಹೊರಟೋಗುತ್ತೆ. ಕನ್ನಂಬಾಡಿ ಕೃಷ್ಣರಾಜ ಸಾಗರಕ್ಕಿರುವ ಸೌಂದರ್ಯ ಇದೆಲ್ಲ ಹೋಗುತ್ತೆ. ಮತ್ತು ಪಾರ್ಕ್, ಅಮೇಜಿಂಗ್ ಪಾರ್ಕ್ ಒಳ್ಳೆಯದಲ್ಲ, ಅದು ಗಂಭೀರವಾಗಿ ಈಗ ಅದ್ಭುತವಾಗಿದೆ. ಇಷ್ಟಕ್ಕೆ ಬಿಡಬೇಕು. ಇದನ್ನು ಬಿಟ್ಟು ಬೇರೆ ದಾರಿ ಮಾಡೋಕ್ಕೋಗಿ ಏನೇನೋ ಮಾಡೋಕ್ಕೋಗಿ ಅದರ ಅಂದ ಚಂದ ಕೆಡಿಸ್ಬೇಡಿ. ಕಾವೇರಿ ಉಳಿಬೇಕು. ಕಾವೇರಿ ನೀರು ಕನ್ನಂಬಾಡಿಯಲ್ಲಿ ಸೇರಬೇಕು. ಅದು ಕನ್ನಂಬಾಡಿಯ ನೀರಿನಿಂದ ನಮ್ಮ ರಾಜ್ಯದ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದ ರೈತರಿಗೆ ಒಳ್ಳೆಯದಾಗಲಿ. ಅದನ್ನು ಬಿಟ್ಟು ಆರತಿ ಮಂಗಳಾರತಿ ಇವೆಲ್ಲ ಬೇಡವೇ ಬೇಡ. ಕಣ್ತಾ ಬಿಡಿ, ನಿಮ್ಗೆ ಒಳ್ಳೆಯದಾಗುತ್ತೆ. ಸರ್, ಈಗ ವಿನೋದ್ ಪ್ರಭಾಕರ್ ಅವ್ರದ್ದು ಮಾದೇವ ಅನ್ನೋ ಕನ್ನಡ ಪಿಕ್ಚರ್ ರಿಲೀಸ್ ಆಗಿದೆ. ಎಷ್ಟಾಗೋಯ್ತು ಈಗ? ಇದೇ ಭಾಳ ಆಗೋಯ್ತಲ್ಲ. ರೆಸ್ಪಾನ್ಸ್ ಚೆನ್ನಾಗಿದೆ. ಆದರೆ ಹಿಂದಿ ಏರಿಕೆಯಿಂದ ಮಾಲ್ಗಳಲ್ಲಿ ಆ ಪಿಕ್ಚರ್ ತೆಗ್ದಾಕ್ತಾ ಇದ್ದಾರೆ.
ಒಬ್ಬ ನಟ ಈಗ ಒಂದು ಹೇಳ್ತೀನಿ ನಿಮ್ಗೆ ಹೇಳ್ತೀನಿ, ಮುಂದೊಂದು ಸಾರಿ ಬರೀ ಚಿತ್ರದ್ದೇ ನೀವು ಇದು ಮಾಡಿ, ಆ ಚಿತ್ರದ್ದೇ ನೀವು ಸಮಗ್ರವಾಗಿ ಕೇಳಿ ಆಯಿತಾ. ಅವನದಂತೂ ಪಾಪ ನಿಜ ನನಗೆ ನೋವಾಗುತ್ತೆ. ಅವನ ಹೆಸರೇನೋ ವಿನೋದ್ ಪ್ರಭಾಕರ್ ಅಂತ, ಪ್ರಭಾಕರ್ ಮಗ. ನಾನು ಪ್ರಭಾಕರ್ ಸ್ವಲ್ಪ ಮನೆಯಿಂದ ಚಾಮರಾಜನಗರಕ್ಕೆ ಪಾಪ ಭಾಳ ಭಾಷಣ ಮಾಡ್ತಾ ಹೇಳ್ದ, ಇಡೀ ಕರ್ನಾಟಕದಲ್ಲಿ ಒಬ್ಬರೇ ಒಬ್ಬರು ವಾಟಾಳ್ ನಾಗರಾಜ್ ನಮ್ಮ ನಾಯಕರು ಎದ್ದು ಓಡಾಡ್ಬಿಟ್ಟ ಪಾಪ. ನಾನು ಇನ್ನೂ ನನಗೆ 5-6-8-10 ವರ್ಷ ಹಿಂದೆ ಅಂತ ಕಾಣುತ್ತೆ. ಪ್ರಭಾಕರ್ ಒಳ್ಳೆ ನಟ, ಅವನ ಮಗ ಪಾಪ ಏನೋ ಮಾಡಿದ್ದಾನೆ. ಇಲ್ಲಿ ನಿಮ್ಮ ರಾಜಕೀಯ ಮಾಡೋದೇನು ಬೇಡ ಪಾಪ, ನಡೀಲಿ. ಯಾಕೆ ಇದರಲ್ಲಿ ಇದು ಬೇಡ. ಇದು ಕನ್ನಡ ಚಿತ್ರರಂಗದ ಸಮಗ್ರ ಇತಿಹಾಸವನ್ನು ನಿಮ್ಗೆ ಹೇಳೋದಾದರೆ, ಇಡೀ ಕನ್ನಡ ಚಿತ್ರರಂಗ ಮದ್ರಾಸ್ನಲ್ಲಿತ್ತು. ಅದನ್ನು ಕರ್ನಾಟಕಕ್ಕೆ ತಂದವರು ವಾಟಾಳ್ ನಾಗರಾಜ್, ಕರ್ನಾಟಕ ತಗೊಬಂದವರು, ಗೊತ್ತಾಯ್ತಾ. ಕಂಠೀರವ ರಣಧೀರ ಕಂಠೀರವ ಚಿತ್ರ ರಾಜ್ಕುಮಾರ್ ಅವ್ರದ್ದು. ಆ ಚಿತ್ರಕ್ಕೆ ಥಿಯೇಟ್ರ್ ಕೊಡಿಸ್ತವ್ನು ನಾನು. ಆ ಕಾಲದಲ್ಲಿ ಭಾಳ ದೊಡ್ಡ ಕನ್ನಡ ನಟರುಗಳನ್ನೆಲ್ಲ ಕರ್ನಾಟಕ ಕರೆಸಿ ಅವರಿಲ್ಲಿ ಬೇರೂರಿ ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೆ ಕರ್ನಾಟಕದಲ್ಲಿ ವಾಟಾಳ್ ನಾಗರಾಜ್ ಮೊದಲನೇವರು. ಆ ದೃಷ್ಟಿಯಿಂದ ಇಲ್ಲಿ ಚೇಂಬರ್ ವಾಣಿಜ್ಯ ಮಂಡಳಿಯವ್ರಿಗೂ ಹೇಳ್ತೀನಿ, ಬೇರೆಯವ್ರಿಗೆ ಹೇಳ್ತೀನಿ, ಬೇಡಿ ರಾಜಕೀಯ ಮಾಡಬೇಡಿ ಪಾಪ. ನೀವು ಅವ್ನು ಯಾಕೆ ಹೊಸಬ ಬಂದಿದ್ದಾನೆ, ಅವನ ಚಿತ್ರನ ನೀವು ಕಡೆಗಾಣಿಸೋದು ಒಳ್ಳೆಯದಲ್ಲ.